ಬಂದ್ರೆ ಡಮ್ಮ ಡಮ್ಮ ಡಮ್ ಡಮ್ ಮುತ್ತಿಗೆ ಮುತ್ತಿಕೊಂಡು ನನ್ನ ನೀನು ಒತ್ತಿಕೊಂಡು ಡಮ್ಮಾರೆ ಡಮ್ಮಾರೆ ಡಮ್ಮ ಡಮ್ಮ ಡಮ್ಮಾರೆ ಮುತ್ತತ್ತಿ ಸತ್ಯರಾಜು ಮುತ್ತಿಗೆ ನನ್ನ ಬಾಚು. ಅಲ್ಲಿ ಏನ್ರಿ ಜನಗಳಿದು ಲಕ್ಷ್ಮೀ ಮೇಡಮ್ ಬೀದಿಗಿಳಿದು ಪ್ರತಿಭಟನೆ ಮಾಡಾಕತ್ತಾರ. ಯಾರು ವಿರುದ್ಧ ರೀ ಮೇಡಮ್ ಇದು ಪ್ರತಿಭಟನೆ? ಓಹೋ, ಮೋದಿ ಅವರ ವಿರುದ್ಧ ಪ್ರತಿಭಟನೆ. ಜನಗಳೇ, ಇವತ್ತು ಇವರು ಮಾಡ್ತಿರೋ ಈ ಪ್ರತಿಭಟನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಐತ್ರಿಪ್ಪ. ಅದೇನು ಟ್ವಿಸ್ಟು ಅಂತ ಇಲ್ಲಿ ನಿಮಗೆ ತೋರಿಸ್ತೀನಿ ಬರ್ರಿ. ಮೇಡಮ್ ಅವರೇ, ಜನರನ್ನ ನೀವು ದುಡ್ಡು ಕೊಟ್ಟು ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ಕರ್ಕೊಂಡ್ ಬಂದಿದ್ರಂತೆ, ಹೌದಾ? ಇದ್ರ ಬಗ್ಗೆ ನನಗೆ ಏನೋ ಗೊತ್ತಿಲ್ಲ. ಇಲ್ರಿ ಮೇಡಮ್, ನಾನು ಅದನ್ನ ಹೇಳ್ತಾ ನನ್ನ ಮುಂದೆ ಹೇಳ್ತಾ ಇದ್ರೆ, ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಕರ್ಸಲ್ಲ, ಕೇಳಿ ನೀವು ಅವ್ರನ್ನ. ನಾನು ಕರ್ಸಿಲ್ರಿ, ಯಾಕೆ ನಿಮ್ ಕರ್ಕೊಳಕ್ ಬರ್ಬರ್ತೀರಿ? ಅದು ನನಗೆ ಗೊತ್ತಿಲ್ಲ. ಅವರು ನಮ್ಮ ಪಕ್ಷದ ಕಾರ್ಯಕರ್ತರೋ ಇಲ್ಲೋ ನನಗೆ ಗೊತ್ತೇ ಇಲ್ಲ. ಜನಗಳೇ, ಇವ್ರು ಹೇಳ್ತಾರೆ ಈಗ ನಂಗೇನು ಗೊತ್ತಿಲ್ಲ ಅಂತ. ಆದ್ರೆ ನಿಜಕ್ಕೂ ಈ ಕಾಂಗ್ರೆಸ್ನವರು ದುಡ್ಡು ಕೊಟ್ಟು ಪ್ರತಿಭಟನೆಗೆ ಅಂತ ಜನರನ್ನ ಕರ್ಕೊಂಡ್ ಬಂದಿದ್ರಂತೆ. ಈ ಮಾತನ್ನ ನಾನು ಹೇಳಕತ್ತಿಲ್ಲ, ಆ ಜನಗಳೇ ಹೇಳ್ತಾರೆ. ಅಲ್ಲೇನ್ ಪ್ರತಿಭಟನೆ ಬಂದ್ರು ಆ ಜನಗಳೇ ಹೇಳ್ತಾರೆ. ಬೇಕಾದ್ರೆ ಕೇಳಿಸ್ತೀನಿ ಬರ್ರಿ. ಚಿಕ್ಕಮ್ಮರ ಹೇಳ್ರಿ, ನಿಮ್ಗೆ ಏನಂತ ಹೇಳಿ ಕರ್ಕೊಂಡ್ ಬಂದ್ರು? ನೋಡ್ರಿ, ಮೋದಿ ರೀ 30,000 ರೂಪಾಯಿ ಕೊಡ್ತಾನ್ರಿ, ಎಲ್ಲಾ ಬಡ್ರ ಮಂದಿ ಬರ್ರಿ ಅಂದ್ರು. ಎಲ್ಲಾರು ಬಂದಿರಿ. ಮುಂಜಾನೆ ಊಟ ಇಲ್ರಿ ಏನ್ರಿ? ರೊಕ್ಕ ಎಷ್ಟು ಕೊಡ್ತೀನಿ ಅಂದಿದ್ರು, ಈಗ ಎಷ್ಟು ರೊಕ್ಕ ಕೊಡಕತ್ತಾರ ಅವ್ರು ನಿಮ್ಗೆ? 100 ರೂಪಾಯಿ ಕೊಡ್ತೀರಿ ನಿಮ್ ಖರ್ಚಿಗೆ ಹೋಗ್ರಿ ಮನೆ ಅಂತ ಹೇಳ್ತಾರ. ಹಂಗೆ ಹೇಳಕತ್ತಾರ ಅಲ್ರಿ. ಈಗ ಅವ್ರು ಪ್ರತಿಭಟನೆ ಮಾಡುವಾಗ ಮೋದಿ ಅವ್ರ ಫೋಟೋನ ಸುಟ್ರಲ್ಲ ಬೀದ್ಯಾಗ, ಸರಿನಾ ಇದು? ಸುಡ್ಬಾರ್ದು, ಮೋದಿ ಎಲ್ಲ ಬಡ್ರ ಮಂದಿ ಚೋಲ ಮಾಡ್ಯಾನ್ರಿ. ಚಿಕ್ಕಮ್ಮ, ನಿಮಗೆ ಏನಂತ ಹೇಳಿ ಕರ್ಕೊಂಡ್ ಬಂದ್ರು? 1000 ರೂಪಾಯಿ ಕೊಡ್ತಿ, 20,000 ರೂಪಾಯಿ ಬಂದಾವು. ಮತ್ತೆ ಮೋದಿ ಸಾವುಕಾರ ಬಿಟ್ಟಿದಾರ, ಬಂದು ನೀವು ರೊಕ್ಕ ತಗೊಂಡ್ ಹೋಗ್ರತ್ತೆ ನಮಗೆ ಇಷ್ಟ ಕರ್ಕೊಂಡ್ ಬಂದ. ಮೇಡಮ್ ಅವರ, ಈಗ ಒಂದ್ ಕೆಲಸ ಮಾಡ್ರಿ. ಈಗ ನಾನು ಘೋಷಣೆಗೆ ಹೋಗ್ತೀನಿ, ಅದಕ್ಕೆ ನೀವು ಧಿಕ್ಕಾರ ಅಂತ ಹೇಳ್ರಿ. ಹೇಳ್ರಿ, ಈಗ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದವರಿಗೆ ಸುಳ್ಳು ಪ್ರತಿಭಟನೆ ಮಾಡ್ತಿರೋ ನಿಮಗೆಲ್ಲ ಓಕೆ ಸಾಕ್ ಬಿಡ್ರಿ. ಕುಮಾರಣ್ಣ, ಮೊನ್ನೆ ನೀವು ಹೇಳಿದ್ರಿಪ್ಪ ನಾನು CM ಆಗಿ 24 ಗಂಟೆಯಲ್ಲಿ ರೈತರ ಸಾಲ ಎಲ್ಲ ಮನ್ನಾ ಮಾಡಿಬಿಡ್ತೀನಿ ಅಂತ. ಆದ್ರೆ ಅದಕ್ಕೆ CM ಸಾಹೇಬ್ರು ಹೇಳಿದ್ರೆ ನೀವು CM ಆಗದೇ ಇಲ್ಲ ಅಂತ. ಏನ್ರಿಪ್ಪ ಇದು? ಮೊನ್ನೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಒಂದು ಪಕ್ಷ ಇದೆ ಈ ರಾಜ್ಯದಲ್ಲಿ, ಆ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 24 ಗಂಟೆನಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ವೇ, ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಹಂಗ ರೇವಣ್ಣ ಅವ್ರ ಮುಂದೆ ಏನೋ ಹೇಳ್ಯಾರಂತಲ್ರಿ? ಬಹುಶಃ ನಿನ್ನೆ ರೇವಣ್ಣ ಅವ್ರ ಎಂತ ಒಂದು ಬಿಲ್ ತಂದ್ರಿ ಇಲ್ಲಿ, ಯಾವುದೋ ವಿಧೇಯಕ 69 ರೂಲ್ಸ್ ಅಲ್ಲಿ ತರಕ್ಕೆ ಹೋಗಿದ್ರು. ಹಾಗೇನೋ ಮುಖ್ಯಮಂತ್ರಿಗಳೆಲ್ಲ ನಮ್ಮವ್ರಿಗೆ ಏನೋ ಹೇಳ್ತಿದ್ರಂತೆ, ಏನಯ್ಯ ನಿಮ್ಮ ಕುಮಾರಸ್ವಾಮಿ ಎಲ್ಲಿಂದ ಅಧಿಕಾರಕ್ಕೆ ಬರಲ್ಲ, ಎಲ್ಲ ರೈತರ ಸಾಲ ಮನ್ನಾ ಮಾಡ್ತಾನೆ ಅಂತ ಹೇಳಿ. ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಅಧ್ಯಕ್ಷರೇ, ನಾನೊಂದು ಸವಾಲು ಸ್ವೀಕಾರ ಮಾಡಿದ್ದೇನೆ. ನಾನು ಸವಾಲು ಏನ್ರಿಪ್ಪ ಅದು ಸವಾಲು? ಇಲ್ಲಿ ನನಗೆ ಸಿದ್ದರಾಮಯ್ಯನವ್ರು ಮೊನ್ನೆ ಹೇಳಿದ್ರಲ್ಲ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರೇ ಅವರು, ಆ ಸರ್ಕಾರ ಪಕ್ಷ ಅಧಿಕಾರಕ್ಕೆ ಬರಲ್ಲ, ಆ ಪಕ್ಷ ಅಧಿಕಾರಕ್ಕೆ ಬರದೆ ಹೋದ್ಮೇಲೆ ಅವ್ರು ಸಾಲ ಮನ್ನಾ ಮಾಡೋದು ಎಲ್ಲಿಂದ ಬಂತು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಹೌದ್ರಿಪ್ಪ, ಅದು ಹೇಳ್ಯಾರ, ಅದನ್ನ ಬಿಡ್ರಿ. ಈಗ ನಿಮ್ಮ ಸವಾಲು ಏನಂತ ಹೇಳ್ರಿ. ಅದಕ್ಕೆ ನಾನು ಸವಾಲು ಸ್ವೀಕಾರ ಮಾಡಿರೋದು. ಈಗ ಇವತ್ತು ಈ ರಾಜ್ಯದಲ್ಲಿ ಅದು ಏನೇ ಆಗಲಿ ಅಧ್ಯಕ್ಷರೇ, ಇನ್ನು ಮುಂದಿನ 1.5 ವರ್ಷ ನಿದ್ದೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಜನಗಳ ಮಧ್ಯದಲ್ಲಿ ಬದುಕ್ತೀನಿ. ಜನಗಳ ಮಧ್ಯೆ ಬರ್ತೀರಿ. ಹೆಂಗ್ ಬರ್ತೀರಿ? ಹಳ್ಳಿ ಹೋಗ್ತೀನಿ. ನನ್ನ ದುಡಿಮೆ ಇದೆ ಈ ರಾಜ್ಯಕ್ಕೆ, ನಂದು ದುಡಿಮೆ ಇದೆ. ಕೊಡಿ ನನಗೊಂದು ಬಾರಿ ಕೂಲಿ ಈ ರಾಜ್ಯ ಜನ. ಅಲ್ರಿಪ್ಪ, ಜನರು ಒಂದೇಳೆ ನಿಮ್ಮನ್ನ ನಂಬಿ ಅಧಿಕಾರ ಕೈ ಕೊಟ್ರು ಅಂತಂದ್ರೆ ಸಾಲ ಪಕ್ಕಾ ಮನ್ನಾ ಮಾಡ್ತೀರಾ? ಏನ್ BJP ಅವ್ರಿಗೆ ಅವಾಗ ಮಾಡ್ದಂಗೆ ನಮಗೆ ಮೋಸ ಮಾಡ್ತೀರಾ ಮತ್ತೆ ಜನರಿಗೂ? ನಿಮ್ಮ ಸಾಲ ನಾನು 24 ಗಂಟೆಯಲ್ಲಿ ಮನ್ನಾ ಮಾಡದೇ ಇದ್ರೆ ಒಂದು ಕ್ಷಣ ಆ ಜಾಗದಲ್ಲಿ ಕೂರೋದಿಲ್ಲ. ಈ ಸವಾಲನ್ನು ಹೇಳ್ಕೊಂಡು ಹೋಗ್ತೀನಿ ಜನಗಳ ಹತ್ರ. ಶಬಾಷ್. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ನೀವ್ಯಾಕೆ ನಿಂತ್ರಿ ಅಂಕಲ್? ತಾವು ಸವಾಲು ಹಾಕಿದಿರಿ. ನನಗೆ ಒಂದೇ ಒಂದು ಚಿಕ್ಕ ಕ್ಲಾರಿಫಿಕೇಶನ್. ಏನ್ರಿಪ್ಪ ಅದು? ಕೇಳ್ಬಿಡ್ರಿ, ಇವಾಗಲೇ ಕೇಳ್ಬಿಡ್ರಿ, ಹೋಗ್ಲಿ. ಈಗ ರಾಜ್ಯ ಎಲ್ಲ ಸುತ್ತಬೇಕಲ್ಲ ಸರ್, ಚುನಾವಣೆ ಟೈಮಲ್ಲಿ ನೀವು ಏಕಾಂಗಿಯಾಗಿ ಎಲ್ಲ ಕಡೆಗೆ ಸುತ್ತಬೇಕಲ್ಲ. ಹೌದು. ಅಷ್ಟೊತ್ತಿಗೆ ಎಲೆಕ್ಷನ್ ಮುಗಿದೋಗ್ಬಿಡುತ್ತೆ. ಅವರೊಂದು ಕಡೆ ಸುತ್ಕೊಂಡ್ಬರ್ತಾರೆ, ಇವರೊಂದು ಕಡೆ ಸುತ್ಕೊಂಡ್ಬರ್ತಾರೆ. ಜನ ಕನ್ಫ್ಯೂಸ್ ಆಗಿಬಿಟ್ಟು ನಿಮಗೆ ಯಾರಿಗೂ ಏನು ಮಾಡೋಕ್ಕಾಗದೇ ಇರೋ ಸ್ಥಿತಿ ತಂದಿಟ್ರೆ ಅವಾಗ ಹೆಂಗೆ ಮಾಡೋಣ? ಇದು ಒಳ್ಳೆ ಪ್ರಶ್ನೆನೇ. ಹೇಳ್ರಿಪ್ಪ ಕುಮಾರಸ್ವಾಮಿ ಅವರೇ. ನೀವು ಹೇಳೋದು ಒಪ್ಕೋತೀನಿ. ಕನ್ಫ್ಯೂಷನ್ ಅಂತಕ್ಕಂಥದ್ದು ಏನು ಅದ್ರ ಅರ್ಥ, ಅದ್ರ ನಿಗೂಢ ಅರ್ಥನೂ ಗೊತ್ತಾಯ್ತು. ಏನ್ರಿ ಅದು ಅರ್ಥ? ಫ್ರಾಕ್ಚರ್ ಹೊಡಿಕೆ ಆಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ನೀವು ಹೇಳಿದ್ದು. ಮೂರು ಜನಕ್ಕೆ ಮೆಜಾರಿಟಿ ಬರ್ತೇವೆ ಕನ್ಫ್ಯೂಷನ್ ಆಗಿ ಅಂತ. ಆದರೆ ಈ ಬಾರಿ ಇದೇನೋ ಇವ್ರದ್ದೊಂದು ಸ್ಲೋಗಾನ್ ಇದೆ ಸರ್, ತಗೋಣ ಅಂತ ಇದೀನಿ ಸಲ. ಆಪ್ಗೆ ಬಾರ್ ನರೇಂದ್ರ ಮೋದಿ, ಆಪ್ಗೆ ಬಾರ್ ಕುಮಾರಸ್ವಾಮಿ ಅಂತಕ್ಕಂಥದ್ದು ಒಂದು ಸ್ಲೋಗಾನ್. ಓಹೋ ಕುಮಾರಣ್ಣ, ನೀವು ಹೇಳಿದ ಬರೋಬರಿನೇ ಐತ್ರಿ. ಆದ್ರೆ ನೀವು ಇನ್ನೊಂದು ಕೆಲಸ ಮಾಡ್ಬೇಕು. ಏನ್ರಿಪ್ಪ ಅದು ಅಂತಂದ್ರೆ, ಈ BJP ಅವ್ರದ ಇನ್ನೊಂದು ಫೇಮಸ್ ಸ್ಲೋಗನ್ ಐತೆ. ಏನ್ರಿಪ್ಪ ಅದು ಅಂದ್ರೆ ಸ್ವಚ್ಛ ಭಾರತ್ ಅಂತ. ಅದಕ್ಕೆ ನೀವು ಆ ಸ್ಲೋಗನ್ ತಗೊಳ್ಳೋದಕ್ಕಿಂತ ಮೊದಲು ಸ್ವಚ್ಛ ಕರ್ನಾಟಕ ಅಂತ ಸ್ಲೋಗನ್ ತಗೊಂಡು
ಆ ಕೆಲಸ ಮಾಡಬೇಕು. ಅಂದ್ರೆ ನೀವೇನಾದರೂ CM ಆಗೋ ಸಾಧ್ಯತೆಗಳು ಆದರೂ ಆಗಬಹುದು. ಮೊದಲಿಗೆ ಆ ಕೆಲಸ ಮಾಡ್ರಿ. ಅದರಿಂದ ಅಧ್ಯಕ್ಷರೇ ಈ ಬಾರಿ ಜನ ಕನ್ಫ್ಯೂಷನ್ ಆಗಲ್ಲ, ಅನುಭವಿಸಿದ್ದಾರೆ. ಅನುಭವದ ಮೇಲೆ ಒಂದು ಬಾರಿ ನನಗೊಂದು ಅವಕಾಶ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಅಧ್ಯಕ್ಷರೇ. CM ಸಾಹೇಬ್ರೆ, ಕುಮಾರಣ್ಣವ್ರು ಈ ಕಡೆ ನಿಂತು ಏನೇನು ಮಾತಾಡಿದ್ರ ಅಂತ ಕೇಳಿಸ್ಕೊಂಡ್ರಲ್ಲ ನೀವು. ಈಗ ನೀವು ಹೇಳಕ್ ಶುರು ಮಾಡ್ರಿ. ಅಯ್ಯೋ ನೀವು ಯಾವಾಗ ಇಲ್ಲಿ ಬರಕ್ ಸಾಧ್ಯ ಕಂಪ್ಲೀಟ್ ಆಗ್ಲಿಲ್ಲ ಕಂಪ್ಲೀಟ್ ಆಗ್ಲಿಲ್ಲ ಸರ್ 20 ಇಲ್ಲಿ ಬರಕ್ ಆದ್ದೇನ್ರಿ ನೀವು? ಸುಮ್ಮನೆ ಯಾಕೆ ಹೇಳ್ತೀರಿ? ಜನ ಒಪ್ಕೋತಾರೆ ನಿಮ್ಮನ್ನ. ಜನ ಒಪ್ಪದೇ ಇಲ್ಲ ಅಂತೀರೇನ್ರಿ? ನಾವು ಒಪ್ಪದ ಮಾಡಲ್ಲ. ಓಟ್ ಹಾಕಂಗೇ ಇಲ್ಲ ಹಂಗಾರ ಜನ? ಎಲ್ಲರೂ ಹಗ್ಲು ಕಂಡು ಇವರಿಗೆ ಓಟು ಅಲ್ರಿಪ್ಪ, ನಿಮ್ಗೆ ಓಟ್ ಕೊಟ್ಟವ್ರಂದ್ರೆ ಅವ್ರಿಗೂ ಓಟ್ ಕೊಟ್ಟರು ಕೊಡ್ಬೋದು ಜನ. ನೀವು ಬರಲ್ಲ ಬಿಡಿ, ಸುಮ್ಮನೆ ಭ್ರಮೆನಲ್ಲಿ ಯಾಕೆ ಕೇಳಾಡಕ್ ಹೋಗಿರಿ? ಹಂಗಿದ್ರೆ ನೆಕ್ಸ್ಟ್ ಈಗ ನೀವು ಇಲ್ಲಿ ನಿಂತಿರಲ್ಲ, ಈ ಸ್ಥಾನದಾಗ ಕುತ್ಕೊಳ್ಳೋರು ಯಾರು? ಮುಂದಿನ 5 ವರ್ಷದಲ್ಲೂ ಕೂಡ ನಾವೇ ಸರ್ಕಾರಕ್ಕೆ ಬರೋದು, ನಾವೇ ಬಜೆಟ್. ಈ ಸರ್ಕಾರಿ ನೌಕರರಿಗೆ ರಕ್ಷಣೆ ಕೊಡೋರು ನಾವೇನೆ. ನಾವು ದನ ಕಾಯೋರು, ನಮ್ಮನ್ಯಾರು ಗುರು ಬೈಯೋರು. ನಾವು ದನ ಕಾಯೋರು, ನಾವೇ ತುಂಬಾ ದಿನ ಬಾಳೋರು. ಸರ್ ಒಂದ್ ನಿಮಿಷ, ಯಾಕೆ ನಿಮ್ಗೆ ಅವಕಾಶ ಕೊಟ್ಟರೆ ಬರಲ್ಲ, ಯಾಕೆ ಸುಮ್ಮನೆ ಮಾತಾಡ್ತೀರಿ? ಯಾಕೋ ಈಶು ಅಂಕಲ್ ಏನು ಸದ್ದ ಮಾಡೋಲ್ರಲ್ಲ? ಈಶು ಅಂಕಲ್ ನೋಡ್ರಿ, ಈಶು ಅಂಕಲ್ ನಿಮ್ಗೂ ಹಂಗೆ ಹೇಳಕತ್ತಾರ CM ಸಾಹೇಬ್ರು. ಮಾತಾಡ್ರಿ ಈಗ. ಒಂದು ಕನ್ಸಿರ್ಬೇಕು. ಮೊನ್ನೆ ಕುಮಾರಸ್ವಾಮಿಗಳು ಹೇಳಿದ್ದಾರೆ. ಹೌದ್ರಿಪ್ಪ, ಹೇಳಿದಾರ. ಅದರ ಬಗ್ಗೆ ಹೋಗ್ಲಿ ಬಿಡ್ರಿ. ಈಗ CM ಸಾಹೇಬ್ರ ಬಗ್ಗೆ ನೀವು ಮಾತಾಡ್ರಿಪ್ಪ. ಈಗ ಅದು ನಡೆದಿರೋದು ಸುದ್ದಿ. ಈಗ ಮುಖ್ಯಮಂತ್ರಿಗಳು ಬಹಳ ತಿರ್ಕನ್ ಕನಸು ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇದೇ ತಿರ್ಕನ್ ಕನಸು ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇಟ್ಕೊಂಡು ನೆಲ ಕಚ್ಚೋಯ್ತು. ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದ್ರು, ನೀವು ಆಗದೇ ಇಲ್ಲ. ಈಗ ಹೇಳ್ರಿ CM ಸಾಹೇಬ್ರೆ, ತಿರ್ಕನ್ ಕನಸ ನಿಮ್ದು ಏನಂತ ಹೇಳ್ರಿ ಈಗ. ಅದೇ ಪ್ರಕಾರ ಮುಂದಿನ ಬಾರಿ ಕೂಡ ಭಾರತೀಯ ಜನತಾ ಪಾರ್ಟಿ ಈ ಮಾತು ಆಗ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ನೋಡ್ರಿಪ್ಪ. ಸುಮ್ಮನೆ ಅವಾಗ ಹೇಳಿ ಕುಂತು ಬಿಟ್ಟಿದ್ರೆ ಆಗ ಹೋಗಿರೋದು. ಜನ ತೀರ್ಮಾನ ಮಾಡ್ತಾರೆ. ಅಯ್ಯ ನೋಡ್ರಿ CM ಸಾಹೇಬ್ರಲ್ಲಿ ಪುಟ್ಟಣ್ಣ ಅವರು ಹೇಳಕತ್ತಾರ ನೋಡ್ರಿ. ನೋಡಪ್ಪ ಪುಟ್ಟಣ, ನೀನು ಇವ್ರು ಯಾರೋ, ನೀನು ನಮ್ಮ ಜೊತೆ ಇರೋನು. ಪುಟ್ಟಣ ಹೊರಟ್ಟಿ ನಮ್ಮ ಜೊತೆ ಇರೋನು. ನೀನು ಸೋಮಣ್ಣ ನಮ್ಮ ಮನುಷ್ಯನು. ಅಲ್ಲೇ ನೋಡ್ರಿ ಜನಗಳೇ, CM ಸಾಹೇಬ್ರಿಗೆ ಅಲ್ಲೇ ನೆಕ್ಸ್ಟ್ ಇಲೆಕ್ಷನ್ ಭಯ ಹುಟ್ಟುತ್ತಂತ ಕಾಣಿಸ್ತೈತಿ. ಅದಕ್ಕೆ ಇಲ್ಲಿದ್ದವ್ರಿಗೆಲ್ಲ ಅವರು ನಮ್ಮವರ ಇವರು ನಮ್ಮವರ ಅಂತ ಅನ್ನಕತ್ತಾರ ನೋಡ್ರಿಪ್ಪ. ಹೌದಲ್ರಿ CM ಸಾಹೇಬ್ರೆ? ನಿಜ ಅಲ್ರಿ ಹೇಳಿದ್ದೆ? ಬೇಡ, ಅದು ರಾಜಕಾರಣ ಬೇಡ. ಅಲ್ಲ ಹೆಂಗ ಹಾರ್ಕೋತಾರ ನೋಡ್ರಿಪ್ಪ. ಕೊಡ್ರಿಪ್ಪ ಉತ್ತರನ. ಮುಂದಿನ ಸಾರಿ ಬೇಡ ಬಿಡ್ರಿ, ನೀವೇನು ಉತ್ತರ ಕೊಡೋದ್ ಬೇಕಾಗಿಲ್ಲ.